Yeah. Hi friends, welcome back to our channel. So today we are in Hanoi. ಇಲ್ಲಿ ಒಂದೆರಡು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಹೇಳಿ ಇವತ್ತು ನಾವಿಲ್ಲಿ ಫಸ್ಟ್ ಟೆಂಪಲ್ ಆಫ್ ಲಿಟ್ರೇಚರಿಗೆ ಬಂದೀವಿ. ಇವತ್ತಿನ ಇನ್ನೊಂದು ಸ್ಪೆಷಲ್ ಅಂದರೆ ನಾನು ಇಲ್ಲಿ ಸಾರಿ ಹಾಕ್ಕೊಂಡಿದ್ದೆ, ಅದು ವಿಯತ್ನಾಮ್ದಾಗ ಸಾರಿ ಹಾಕೊಂಡ್ಕೇರಿ ಇಲ್ಲಿ ಹಾಗೆ ಬಂದಿದ್ವಿ ಫೋಟೋ ಶೂಟ್ ಅದು ಮಾಡೋಣ ಅಂತ ಹೇಳಿ. ಸೊ ಹಾಗೆ ಬಿಕಾಸ್ ಇಟ್ಸ್ ಕೈಂಡ್ ಆಫ್ ಅ ಟೂರಿಸ್ಟ್ ಪ್ಲೇಸ್, ಇಲ್ಲಿ ಈ ಹುಡುಗರೆಲ್ಲ ಅವ್ರ ಸ್ಕೂಲ್ ಟ್ರಿಪ್ಸಿಗೆ ಬಂದಿದ್ರು. ಸೊ ಭಾಳ ಸ್ಕೂಲಿನ ಮಕ್ಕಳಿದ್ರು ಇಲ್ಲಿ. ಸೊ ಜಸ್ಟ್ ಕ್ಯಾಪ್ಚರಿಂಗ್ ದೆಮ್ ಹಿಯರ್ ಆ್ಯಂಡ್ ಜಸ್ಟ್ ಶೋಯಿಂಗ್ ಯು ಆಲ್. ಇದು ಟೆಂಪಲ್ ಆಫ್ ಲಿಟ್ರೇಚರಿಗೆ ಅವರು ಫಸ್ಟ್ ಯೂನಿವರ್ಸಿಟಿ ಆಫ್ ವಿಯತ್ನಾಂ ಅಂತೂ ಕರೀತಾರೆ. ಅಷ್ಟು ಬ್ಯುಸಿ ಹನಾಯ್ ಸ್ಟ್ರೀಟ್ನಾಗ ದಿಸ್ ವಾಸ್ ಒನ್ ಪೀಸ್ಫುಲ್ ಪ್ಲೇಸ್ ಆ್ಯಕ್ಚುಲಿ ಫಾರ್ ಅಸ್. ಎಲ್ಲ ಕಾರ್ನರ್ ಆ್ಯಕ್ಚುಲಿ ಪಿಕ್ಚರ್ ಪರ್ಫೆಕ್ಟ್ ಆಗಿತ್ತು ಬಿಕಾಸ್ ಇದು ಟ್ರೆಡಿಷ್ನಲ್ ಮತ್ತು ಹಿಸ್ಟಾರಿಕ್ ಆಗಿತ್ತು. ಇಲ್ಲಿ ನೋಡ್ರಿ ಮತ್ತು ಲೈಕ್ ಐ ಸೇಡ್ ಅಲ್ಲೆಲ್ಲ ಸ್ಕೂಲಿಂದ ಟ್ರಿಪ್ಸಿಗೆ ಬಂದಿದ್ರಲ್ಲ ಈ ಹುಡುಗರು, ವಿ ವರ್ ಜಸ್ಟ್ ಟಾಕಿಂಗ್ ಟು ದೆಮ್ ಸೇಯಿಂಗ್ ಹಾಯ್. ಆ್ಯಂಡ್ ಆಲ್ಸೋ ಬಿಕಾಸ್ ಐ ವಾಸ್ ವೇರಿಂಗ್ ಸಾರಿ, ಅವ್ರು ಭಾಳ ನಂಗೆಲ್ಲ ವೇವ್ ಮಾಡತ್ತಿದ್ರು, ಎಲ್ಲರೂ ಮಾತಾಡ್ಸತ್ತಿದ್ರು. ಆಲ್ಮೋಸ್ಟ್ ಐ ಹ್ಯಾಡ್ ಅ ಸೆಲೆಬ್ರಿಟಿ ಫೀಲ್ಸ್ ಹಿಯರ್. ಎಸ್, ಇವ್ರು ನೋಡ್ರಿ ದ ಸೋ ಕ್ಯೂಟ್, ನೋಡಕ್ಕೆ ಎಲ್ಲರೂ ಸೇಮ್ ಅನ್ನಿಸ್ತಾರ. ಬಟ್ ವಿ ವರ್ ವೆರಿ ಹ್ಯಾಪಿ ಸೀಯಿಂಗ್ ದೆಮ್. ಪ್ಲೇಸ್ಗಿಂತ ಜಾಸ್ತಿ ಇವ್ರನ್ನೇ ನೋಡ್ಕೋತ ವಿ ವರ್ ಎಂಜಾಯಿಂಗ್ ಆ್ಯಂಡ್ ಟಾಕಿಂಗ್ ಟು ದೆಮ್. ಹಾಗೆ ವಿ ವರ್ ಸ್ಪೆಂಡಿಂಗ್ ಅ ಟೈಮ್ ಹಿಯರ್. ಆಮೇಲೆ ಯು ಕ್ಯಾನ್ ಸಿ ಅವ್ರು ಆ್ಯಕ್ಚುಲಿ ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಟ್ ಮಾಡೋಕ್ಕೂ ಬಂದಿದ್ರು. ದೇ ವಿರ್ ಆಲ್ ಟೇಕಿಂಗ್ ಪಿಕ್ಚರ್ಸ್. ಮೇ ಬಿ ಅವ್ರ ಸ್ಕೂಲ್ ಎಂಡ್ ಇತ್ತು, ಐ ಡೋಂಟ್ ನೋ. ಒನ್ ಡೇ ಟ್ರಿಪ್ ಅಂತೇಳಿ ಹಂಗೇನೋ ಬಂದಿರ್ಬೋದು. ಸೊ ವಿ ಗಾಟ್ ಟು ಸಿ ಲಾಟ್ ಆಫ್ ಕಿಡ್ಸ್ ಹಿಯರ್. ಆಲ್ಮೋಸ್ಟ್ ಆಲ್ ಹನಾಯ್ದಾಗ ಇದ್ದಿದ್ದು ಸ್ಕೂಲ್ ಕಿಡ್ಸ್ ಎಲ್ಲ ಇಲ್ಲೇ ಬಂದಂಗೆ ಇತ್ತು. ಸೊ ಎವ್ರಿ ಸ್ಟೆಪ್ ನಾವು ಮುಂದೆ ಹೋದಂಗೆಲ್ಲ ವಿ ವೇರ್ ಮೀಟಿಂಗ್ ದೆಮ್ ಆ್ಯಂಡ್ ಟಾಕಿಂಗ್ ಟು ದೆಮ್. ಇಲ್ಲಿ ಇಂಡಿಯಾದಿಂದನೂ ಜಾಸ್ತಿ ಟೂರಿಸ್ಟ್ ಆ್ಯಕ್ಚುಲಿ ಅವತ್ತು ಮಾರ್ನಿಂಗ್ ವಿಸಿಟಿಗೆ ಬಂದಿದ್ರು. ಸೊ ಎಲ್ಲರೂ ನಮಗೆ ಮಾತಾಡ್ಸಿದ್ರು ಬಿಕಾಸ್ ವಿ ವೇರ್ ವೇರಿಂಗ್ ಟ್ರೆಡಿಷ್ನಲ್. ದೇ ನ್ಯೂ ದಟ್ ವಿ ಆರ್ ಫ್ರಮ್ ಇಂಡಿಯಾ. ಸೊ ವಿತೌಟ್ ಎನಿ ಹೆಸಿಟೆನ್ಸ್ ಬಂದ್ಕೆ ನಮಗೆ ಅವ್ರು ಮಾತಾಡ್ಸಕತ್ತಿದ್ರು. ಆ್ಯಂಡ್ ನಾವು ಮಾತಾಡತ್ತೀವಿ. ಮಹಾರಾಷ್ಟ್ರದಿಂದ ಬಂದಿದ್ರು, ನಾರ್ತ್ ಇಂಡಿಯಾದಿಂದ ಬಂದಿದ್ರು. ಅವ್ರದ್ದು ಎಕ್ಸ್ಪೀರಿಯನ್ಸ್ ಎಲ್ಲ ನಮಗೆ ಶೇರ್ ಮಾಡಾಕತ್ತಿದ್ರು. ದ್ಯಾಟ್ ಅಲ್ಲೆಲ್ಲ ಟೀ ಎಲ್ಲ ಸಿಗ್ತಿರ್ಲಿಲ್ಲ. ಸೊ ದೇ ವೆ ಕಮಿಂಗ್ ಆ್ಯಂಡ್ ಟೆಲ್ಲಿಂಗ್. ಆಮೇಲೆ ಸಾರಿ ಹಾಕ್ಕೊಂಡಿದ್ದೆಲ್ಲ ನೋಡಿ ಭಾಳ ಖುಷಿ ಆಯ್ತು ಅಂತೆಲ್ಲ ಹೇಳತ್ತಿದ್ರು. ಇವರು ಮಹಾರಾಷ್ಟ್ರದಿಂದ. ಇವ್ರು ನಮ್ಮ ನೋಡಿ ಫುಲ್ ಖುಷಿ ಆಯ್ತು ಸಾರಿ ಹಾಕೊಂಡಿದ್ದಕ್ಕೆ. ಈಗ ಸಮಾಧಾನ ಆಯ್ತು ನೋಡಿ ನನಗೆ ಇಲ್ಲಿ ಬಂದ್ಮೇಲೆ ಅಂತ ಹಿಂಗೆಲ್ಲ ಹೇಳಾಕ್ತಿದ್ರು. ಆಮೇಲೆ ಇಲ್ಲಿ ಹೈಸ್ಕೂಲ್ನವರು ಮಕ್ಕಳೆಲ್ಲ ಬಂದಿದ್ರು ವಿತ್ ದೇ ಟೀಚರ್ಸ್. ಅವ್ರ ಟೀಚರ್ಸು ಬಂದು ನಮಗೆ ಮಾತಾಡ್ಸತ್ತಿದ್ರು. ಆಮೇಲೆ ಇಲ್ಲೊಬ್ರು ಫಾರಿನ್ದವ್ರು ಇದ್ರು, ಇವರು ಬಂದು ನಮಗೆ ಹೇಳಾಕತ್ತಿದ್ರು ಐ ವಾಂಟ್ ಟು ಟೇಕ್ ಯಾ ಪಿಕ್ಚರ್ ಅಂತ ಹೇಳಿ. ಶಿಟ್ ಸೇಡ್ ಶಿ ಇಸ್ ಫ್ರಮ್ ರಷ್ಯಾ ಆ್ಯಕ್ಚುಲಿ. ಆಮೇಲೆ ಶಿ ಟೋಲ್ಡ್ ದ್ಯಾಟ್ ನಾ ಡೆಲ್ಲಿಗೂ ಬಂದಿದ್ದೆ ಅಂತ ಹೇಳಿ. ನಾವು ಹೇಳಿದ್ವಿ ಮತ್ತೆ ಬರ್ರಿ ಅಂತ ಹೇಳಿ. ಆಮೇಲೆ ಹಾಗೆ ಮುಂದೆ ಬಂದಾಗ ಒಳಗೆ ಇಲ್ಲಿ ಟೆಂಪಲ್ ಅದಾವ. ಆ್ಯಕ್ಚುಲಿ ಇದು ಹೆಂಗಂದ್ರೆ ಅವ್ರು ಹೇಳಿದ್ರು ದಿಸ್ ಟೆಂಪಲ್ ಇಸ್ ಡೆಡಿಕೇಟೆಡ್ ಟು ಲವ್ ಆಫ್ ಲರ್ನಿಂಗ್ ಅಂತ. ಸೊ ಇಲ್ಲೇನು ಇವ್ರು ಇದಾರಲ್ಲ ಗಾಡ್, ಇವ್ರೇನು ವರ್ಷಿಪ್ ಮಾಡತ್ತಾರ, ಇವ್ರು ಆ್ಯಕ್ಚುಲಿ ಫಿಲಾಸಫರ್ಸ್, ಅವ್ರದ್ದು ಸ್ಕಾಲರ್ಸ್, ಹಳೆ ಕಾಲದಾಗಿಂದ ಏನಿಲ್ಲ ಅಂದರೂ 750 years ಓಲ್ಡ್ ಐತೆ ಅಂತಿದ್ದ. ನೆಕ್ಸ್ಟ್ ಇಲ್ಲಿ ಸೇಂಟ್ ಜೋಸೆಫ್ ಕಥೆಡ್ರಲ್ ಚರ್ಚಿಗೆ ಬಂದಿದ್ವಿ ನಾವಿದು. ಇದು ಫುಲ್ ಹೈಟ್ನಾಗಿತ್ತು. ಇಲ್ಲೆಲ್ಲ ಭಾಳ ಮಂದಿ ಫೋಟೋ ತೊಗೊಳಕಂತೆಲ್ಲ ಹೊರಗಿಂದ ಇದ್ರ, ಒಳಗೂ ಹೋಗ್ಬೋದಿತ್ತು. ಬಟ್ ವಿ ಡಿಡ್ಂಟ್ ಗೋ ಬಿಕಾಸ್ ವಿ ವೇರ್ ಆಲ್ರೆಡಿ ಟಯರ್ಡ್. ಮಾರ್ನಿಂಗ್ ಏನು ಬ್ರೇಕ್ಫಾಸ್ಟ್ ಇರ್ಲಾರ್ದೆ ಇಲ್ಲಿ ಬಂದಿದ್ವಿ. ಆಮೇಲೆ ಇಲ್ಲಿ ಅವ್ರು ಕ್ಯಾಮ್ರಾಮ್ಯಾನ್ ಇದ್ರು, ಸೊ ಅವ್ರ ಕಡೆಯಿಂದ ಫೋಟೋಸು ತೊಗೊಂಡ್ವಿ. ಅರೌಂಡ್ 20 ಡಾಂಗ್ಸಿಗೆ ಏನೋ ಅವ್ರು ಹಿಂಗೆ ಫೋಟೋ ಕೊಡಾಕತ್ತಿದ್ರು ನಮಗೆ. ಆಮೇಲೆ ಇಲ್ಲಿನೂ ಅಷ್ಟೇ ಇವರೆಲ್ಲ ಬಂದು ಕ್ಯಾನ್ ಐ ಟೇಕ್ ಅ ಪಿಕ್ಚರ್ ವಿತ್ ಯು ಅಂತ ಹೇಳಿ ನಮ್ಮ ಜೊತೆ ಫೋಟೋ ತೊಗೊಳಕತ್ತಿದ್ರು. ಬಿಕಾಸ್ ಅವ್ರಿಗೆ ಇದು ಭಾಳ ಹೊಸದು ಮತ್ತು ಫಸ್ಟ್ ಟೈಮ್ ನೋಡಕತ್ತಿದ್ರೆ ಇಂಥ ಟಯರ್ ಜಾಗಲ್ಲ. ಸೊ ಹಿಂಗೆ ಬಂದು ಒಂದು ಇಬ್ಬರು ಮೂವರು ಬಂದೆಲ್ಲ ಫೋಟೋ ತೊಗೊಳಕತ್ತಿದ್ರೆ ಅದನ್ನು ಕ್ಯಾಪ್ಚರ್ ಮಾಡಿದ್ದೈತಿ ಇಲ್ಲಿ. ಆಮೇಲೆ ಇಲ್ಲಿ ಸರೌಂಡಿಂಗ್ನಾಗ ನಾರ್ಮಲ್ ಲೋಕಲ್ದಾಗ ಮಾರ್ಕೆಟ್ನಾಗ ಹೆಂಗೆ ಇರ್ತೈತಲ್ಲ ಹಾಗೆಲ್ಲ ಸೇಲು ಮಾಡಾಕತ್ತಿದ್ರು. ಮ್ಯಾಂಗೋಸ್, ಚಿಪ್ಸ್ ಅದು ಎಲ್ಲ ಅದೆಲ್ಲ ಸರೌಂಡಿಂಗ್ ನಾರ್ಮಲ್ ನಮ್ಮ ಕಡೆ ಹೆಂಗೆ ಇರ್ತೈತೆ ಹಂಗೆ ಇತ್ತು. ನೋಡಕ್ಕಂದ್ರೆ ಇದು ಸೇಮ್ ಮೈಸೂರಿನಾಗ ಒಂದು ಚರ್ಚ್ ಐತಲ್ಲ ಅದ್ರಂಗೆ ಐತಿ. ಬಟ್ ಇದು ಭಾಳ ಹೈಟ್ ಐತಿ. ಅಲ್ಲಿಂದ ನೋಡಕ್ಕೆ ಫುಲ್ ಹಿಂಗೆ ಅಲ್ಲಿ ಹೋಗಿ ನಿಂತ್ರೆ ಗೊತ್ತಾಗ್ತೈತಿ. ನಾವು ಫುಲ್ ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೆ ಏನೂ ಜಸ್ಟಿಸ್ ಮಾಡತ್ತಿಲ್ಲ. ಅಲ್ಲಿ ಭಾಳ ಚಂದ ಇತ್ತಿದೆ. ಸೊ ಇದು ಮುಗಿಸ್ಕೊಂಡು ಆಮೇಲೆ ನಾವು ನಮ್ದು ಸ್ಟೇ ಏನೈತಲ್ಲ ಅಲ್ಲೇ ಹನಾಯ್ದಾಗ ಮೇನ್ ಸ್ಟ್ರೀಟ್ ಅಂದರೆ ಓಲ್ಡ್ ಕ್ವಾರ್ಟರ್ ಅಂತ ಹೇಳಿ ನಮ್ದು ಅಲ್ಲೇ ಇತ್ತು. ಸೊ ಅಲ್ಲಿ ಇಟ್ ವಾಸ್ ಅರೌಂಡ್ 3.5 ಕಿಲೋಮೀಟರ್ ನಡ್ಕೊಂತಂತರೂ ಹೋಗೋಕ್ಕಾಗಲ್ಲ ಅಂತೇಳಿ ನೆಕ್ಸ್ಟ್ ನಾವಿಲ್ಲಿ ಬಂದು ಕ್ಯಾಬ್ ಬುಕ್ ಮಾಡಿದ್ವಿ. ಸೊ ಕ್ಯಾಬ್ ಹಂಗೆ ಬಂದಿತ್ತು. ಸೊ ಕ್ಯಾಬ್ ಹತ್ಕೊಂಡ್ಕೇರಿ ಮತ್ತು ನಮ್ಮದು ಸ್ಟೇಗೆ ಹೋಗಿ ಅಲ್ಲಿಂದ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋರಿದ್ವಿ ನಾವು.